ಏನ್ ಹೇಳ್ತೀರಾ ಸರ್? ಕೂಡ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ತವರು ಜಿಲ್ಲೆಯಲ್ಲೇ ಗೊತ್ತಿದ್ದು ತಪ್ಪನ್ನು ಮಾಡಿದ್ದಾರೆ, ಗೊತ್ತಿದ್ದು ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ, ಗೊತ್ತಿದ್ದು ಲೂಟಿಯನ್ನು ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಿ ಈಗಾಗಲೇ ಆಪಾದನೆ 4,000 ಕೋಟಿ ಮೊತ್ತದ ಈ ಒಂದು ಅಧಿಕಾರ ದುರ್ಬಳಕೆಯನ್ನು ಮಾಡಿ ಲಾಭವನ್ನ ಪಡೆದಿರುವಂತ ಆಪಾದನೆ ಇದೆ. ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೆ ಏರ್ತಾ ಇದೆ. ಯಾಕೆ ಇವ್ರ ಬಳಿ ಹಣ ಇಲ್ವಾ? ನೋಡಿ, ರಾಜ್ಯದಲ್ಲಿ ವಿಶೇಷವಾಗಿ ನ್ಯಾಷನಲ್ ಅವರೇಜ್ಗಿಂತನೂ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಇದಕ್ಕೆ ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಮಾಡಿ ಬಂದಂಥವ್ರು ಈಗ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಬೆಲೆ ಏರಿಕೆನ ಏರ್ದ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಇವ್ರು ಯಾಕೆ ಪ್ರಯತ್ನ ಮಾಡ್ತೀವಿ? ಇನ್ನು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂದ್ರೆ ವಿಪಕ್ಷ ನಾಯಕರ ಆಯ್ಕೆ ಅಂದ್ರೆ ಬದಲಾವಣೆ ಆಗುತ್ತೆ ಅಂತೆಲ್ಲ ಮಾತುಕತೆ ಆಗ್ತಾ ಇದೆ. ಆ ರೀತಿ ಯಾವುದೂ ಇಲ್ಲ. ಆ ರೀತಿ ಗಾಳಿ ಸುದ್ದಿಗಳಿಗೆ ಯಾರು ಏನು ಮಾಡ್ಲಿಕ್ಕಾಗತ್ತೆ? ರಾಜಕೀಯದಲ್ಲಿ ಗಾಳಿ ಸುದ್ದಿ ಬಗ್ಗೆ ಏನು ಸುದ್ದಿಗಳು ನಡೀತಾ ಇರ್ತದೆ. ಇಂಥ ಯಾವುದೇ ವಿಚಾರಗಳು ನಮ್ಮ ಪಕ್ಷದ ಮುಂದೆ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ. ಅದು ಅನುಮಾನನೇ ಇಲ್ಲ. ಬರೀ ಕ್ರೈಮೇ. ಕ್ರೈಮ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಕ್ರೈಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.